ಪರಕೀಯರ ಹಂಗಿನಲ್ಲಿ ಬದುಕುತ್ತಿದ್ದ ಭಾರತೀಯರ ಅಂದಿನ ಪಾರತಂತ್ರ್ಯದ ಜೀವನ ಬಾಪೂಜಿಯವರ ಮೇಲೆ ಪರಿಣಾಮಕಾರಿಯಾದ ಪ್ರಭಾವವನ್ನು ಬೀರಿತ್ತು. ವಿಶಾಲವಾದ ಭಾರತದ ಭೂಮಿಕೆ ತುಂಬ ಸಂಪತ್ತಿನಿಂದ ಕೂಡಿತ್ತು. ಮಳೆ, ಬೆಳೆ, ಕೃಷಿ, ತೋಟಗಾರಿಕೆ ತುಂಬ ಸಮೃದ್ಧಿಕರವಾಗಿತ್ತು. ಹತ್ತಿ, ಉಣ್ಣೆ, ಕೈಮಗ್ಗಗಳ ಉತ್ಪನ್ನ ಬಹುಮುಖವಾಗಿತ್ತು. ಗ್ರಾಮೀಣ ಹಾಗೂ ತಾಲ್ಲೂಕು ಮಟ್ಟದಲ್ಲಿ ಗುಡಿ ಕೈಗಾರಿಕೆ ಸಾಕಷ್ಟಿತ್ತು. ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ಅವಕಾಶವಿರುವೆಡೆಯಲ್ಲಿ ಜಾಗ ಮಾಡಿಕೊಂಡು ಆಗ ಕಾರ್ಮಿಕ ಬಳಗದ ಸಹಾಯದಿಂದ ಸಾಕಷ್ಟು ಉತ್ಪಾದನೆಗಳಿದ್ದವು. ಹಳ್ಳಿಯಿಂದ ದಿಲ್ಲಿಯವರೆಗೂ ಪ್ರತಿ ಕುಟುಂಬಗಳು ಆಸಕ್ತಿ ಕಾರ್ಯಗಳಲ್ಲಿ ತೊಡಗಿ ದುಡಿಮೆಗೆ ಮುಂದಾಗಿದ್ದವು. ಭಾರತದ ಈ ಬಗೆಯ ಸಮೃದ್ಧಿಗಳನ್ನು ಆಂಗ್ಲರು ತಮ್ಮ ಆಳ್ವಿಕೆಯಲ್ಲಿ ಆಳವಾಗಿ ಕಂಡು ಜನರನ್ನು ನರಳಿಸಿ ದೇಶದ ಸಂಪತ್ತನ್ನು ದೋಚುವ ಕೆಲಸ ಇವರದಾಗಿತ್ತು. ಇಂತಹ ದುಷ್ಟ ಆಡಳಿತದ ಸೆರೆಯಲ್ಲಿ ಭಾರತದ ಜನತೆಯ ಬದುಕು ಸಾಗಿತ್ತು. ದಾಸ್ಯದ ಸೆರಗಿನಲ್ಲಿ ಸಿಕ್ಕಿ ನರಳಬೇಕಾಗಿತ್ತು. ಸ್ವಾತಂತ್ರ್ಯವಿಲ್ಲದೆ ಉಸಿರಾಡುವಂತಿರಲಿಲ್ಲ. ಸ್ವಾತಂತ್ರ್ಯ ಚಳುವಳಿಯತ್ತ ಬಾಪೂಜಿ ಮುನ್ನಡೆದರು. ಪ್ರತಿ ರಾಜ್ಯ ಮಟ್ಟದಲ್ಲಿಯೂ ಸ್ವಾತಂತ್ರ್ಯ ಬಯಕೆಯ ದೇಶಭಕ್ತರುಗಳ ಸಹಕಾರವೂ ಹೆಗಲಾಯಿತು. ಸ್ವಾತಂತ್ರ್ಯದ ದಿಟ್ಟ ಕಾರ್ಯಯೋಜನೆ ಆಗ ರೂಪಿತವಾಯಿತು. ಎಲ್ಲ ಪ್ರಯತ್ನಗಳು ಸ್ವಾತಂತ್ರ್ಯದತ್ತ ದನಿಗೂಡಿದವು. ಬಿಳಿಯರನ್ನು ಓಡಿಸಿ ಪಾರತಂತ್ರ್ಯದ ನೊಗ ಕಳಚಲು ಮುನ್ನಡೆದವು. ಈ ಹೋರಾಟದಲ್ಲಿ ಬಾಪೂಜಿಯವರ ನಾಯಕತ್ವ ಅತೀವ ಚುರುಕಾಯಿತು. ಭಾರತದಾದ್ಯಂತ ಬಿಳಿಯರ ದಬ್ಬಾಳಿಕೆ, ದೌರ್ಜನ್ಯದ ಹೆಗಲಾಗಿ ಮೆರೆಯುತ್ತಿತ್ತು. ಆಂಗ್ಲರ ಯಾವ ಬಗೆಯ ಆಟಾಟೋಪಗಳಿಗೂ ಬಾಪೂಜಿ ಬಳಗ ಆಗ ಬೆದರಲಿಲ್ಲ. ನ್ಯಾಯಯುತ ಬೇಡಿಕೆ ಎದುರಿಟ್ಟು ಅವರಿಂದ ಸೆರೆಯ ಗುರಿಗೆ ಪಾತ್ರವಾದರು. ಅಪಾರ ಕಷ್ಟ ನಷ್ಟಗಳನ್ನು ಕಾರಾಗೃಹದಲ್ಲಿ ಅನುಭವಿಸಿದರು. ಕತ್ತಲಲ್ಲೇ ರಾಗಿ ಬೀಸಿದರು. ಗಾಂಧಿ ವತಿಯ ಸಭೆ ಸಮ್ಮೇಳನಗಳು ನೆರೆದಾಗಲೂ ಭಂಗಗೊಳಿಸಿದರು. ಭಾರತೀಯರ ಸಮೂಹ ದನಿ ಒಕ್ಕರಳಿನ ಶಬ್ದಕ್ಕೂ ಆಂಗ್ಲರ ಕಲ್ಲಿನಂತಹ ಮನ ಕರಗಲೇ ಇಲ್ಲ. ಪಾರತಂತ್ರ್ಯದ ಉಸಿರಾಟದಲ್ಲಿ ಭಾರತ ನೊಂದು ನರಳಿತ್ತು. ಬಿಳಿಯರ ಆಡಳಿತದ ಬಹುಮುಖ ಬಿಗಿ ಕ್ರಮಗಳು ದೇಶದ ಜನತೆಯನ್ನು ಆಘಾತಕ್ಕೆ ಗುರಿ ಮಾಡಿದ್ದವು. ನಮ್ಮನ್ನೇ ತುಳಿದು ಹಾಕಲು ಎಲ್ಲ ಮುಖದಲ್ಲೂ ಹೊಂಚು ಹಾಕುತ್ತಿದ್ದವು. ಈ ಬ್ರಿಟಿಷರ ದುರಾಕ್ರಮಣ ಭಾರತ ದೇಶವನ್ನೇ ಆಗ ತಲ್ಲಣಗೊಳಿಸಿತ್ತು. ಇವರ ಕ್ರೂರ ನೀತಿಯ ವಿವಿಧ ದುರ್ನಡತೆಗಳಿಗೂ ಬಾಪೂಜಿ ಶಾಂತಿಯನ್ನೇ ಮಂತ್ರ ದಂಡವನ್ನಾಗಿಸಿಕೊಂಡಿದ್ದರು. ಶಾಂತಿ ಮಂತ್ರಕ್ಕೆ ಮಣಿದು ಪ್ರಾಮಾಣಿಕ ವರ್ತನೆಗಳಿಗೆ ಮಣೆ ಹಾಸುವ ಸಜ್ಜನಿಕೆ ಆಗ ಬಿಳಿಯರದಾಗಿರಲಿಲ್ಲ. ಆದರೂ ಬಾಪೂಜಿಯವರ ಗುರಿ ಒಂದೇ ಆಗಿತ್ತು. ತಮ್ಮ ಜಾಗರೂಕ ನೀತಿ ತತ್ವದ ಮೂಲ ಸ್ತಂಭವಾದ ಶಾಂತಿ, ಸತ್ಯ, ಸಹನೆ, ಸತ್ಯಾಗ್ರಹ, ಅಹಿಂಸೆಗಳು ಇವರ ಗಾಢ ಧೃತಿ ಮಂತ್ರಗಳಿಂದ ದೂರಾಗಲೇ ಇಲ್ಲ. ಅಷ್ಟೇ ಪರಿಣಾಮಕಾರಿಯಾದ ಜಾಗೃತ ಪರಂಪರೆಯನ್ನು ಬಾಪೂಜಿಯವರು ಆಗ ಕೈಬಿಡಲಿಲ್ಲ. ಗುಪ್ತ ಬಗೆಯ ಕೀಳು ನೀತಿಯ ಹಿಂಸೆಗಾಗಲಿ ಬಾಪೂಜಿ ಅಂಜಲೇ ಇಲ್ಲ. ದಿಟ್ಟತನದ ತಮ್ಮ ಮೇರು ನೀತಿಯಾದ ಸ್ವಾತಂತ್ರ್ಯ ಆಂದೋಲನದ ಸಮರ್ಥ ಚಟುವಟಿಕೆಗಳಿಗೆ ಬಾಪೂಜಿ ದೂರಾಗಲೇ ಇಲ್ಲ. ತಮ್ಮ ಜೊತೆಯ ವಿವಿಧ ದೇಶಾಭಿಮಾನಿಗಳೊಡನೆ ಯಾವ ಮುಖದಲ್ಲೂ ಯಾರಿಗೂ ಎಲ್ಲಿಯೂ ಹೆದರದೆ ಮುನ್ನಡೆದರು. ಭಾರತ ಸ್ವಾತಂತ್ರ್ಯ ಸಲುವಾಗಿ ಎದುರಾದ ಕಷ್ಟ ಕಾರ್ಪಣ್ಯಗಳನ್ನು ನಿಭಾಯಿಸಿದರು. ದೇಶ ಸ್ವಾತಂತ್ರ್ಯವಾಗಿ ಭಾರತದಲ್ಲಿ ಪ್ರಜಾಪ್ರತಿನಿಧಿಗಳ ಸರ್ಕಾರ ನಮ್ಮ ಆಡಳಿತವನ್ನು ಹೊರಬೇಕು. ದೇಶದ ತುಂಬ ಹಾಸು ಒಕ್ಕಾಗಿ ಬೆಳೆದಿರುವ ಸಮಸ್ಯೆಗಳ ಪರಿಹಾರವಾಗಲೇಬೇಕು. ಪಾರತಂತ್ರ್ಯದ ಸೆರೆಯಿಂದ ಹೊರಬಂದು ಬಿಳಿಯರನ್ನು ಹೊರಗಟ್ಟಿ ನಮ್ಮದೇ ಆದ ಸ್ವಾತಂತ್ರ್ಯ ಆಡಳಿತ ನಮ್ಮದಾಗಿ ಪ್ರಜಾಪ್ರಭುತ್ವದ ಸಾರ್ವಭೌಮತ್ವ ನೆಲೆಯಾದಾಗ ಸ್ವರಾಜ್ಯದ ಆಡಳಿತಕ್ಕೆ ಅನುಕೂಲವಾಗುತ್ತದೆ. ಸಾಕ್ಷರತೆ ಬೆಳೆದು ಜಾತೀಯತೆ ದೂರವಾಗಬೇಕು. ಸ್ವಾವಲಂಬನೆ ನಮ್ಮದಾಗಬೇಕು. ಗ್ರಾಮ ರಾಜ್ಯದಿಂದಲೇ ನಾವು ರಾಮರಾಜ್ಯ ಕಾಣಲು ಸಾಧ್ಯ. ಹೀಗೆ ಭಾರತದ ಸಮಗ್ರ ಪ್ರಗತಿಯ ಚಿಂತನೆ ಬಾಪೂಜಿಯ ಹಂಬಲಗಳಲ್ಲಿ ನೆಲೆಹಾಸಿತ್ತು.